ರೆಟಿನಾ ಪ್ರಾಬ್ಲಮ್ ಬಗ್ಗೆನೂ ಒಂದಷ್ಟು ಅದೇನ್ ಕತೆ ಅಂತ. ಸೊ ಡಯಾಬಿಟಿಕ್ ರೆಟಿನಾಪತಿ ಅಂತಂತ ಯಾರಿಗೆ ಶುಗರ್ ಮೋರ್ ದೆನ್ 200-250 ಕಂಟ್ರೋಲೇ ಇರಲ್ಲ, ಅವ್ರು ಗಮನಿಸಿರಲ್ಲ, ಈ ನನಗೆ 3-4 ವರ್ಷದಿಂದ ಶುಗರ್, ಅವ್ರು ಮಾತ್ರ ಮಸ್ಟು ನೆಗ್ಲೆಕ್ಟ್ ಮಾಡದೆ ಬರೀ ಹೋಗಿ ಸಿಂಪಲ್ಲಾಗಿ ಚೆಕ್ ಮಾಡಿಸಿ ಕನ್ನಡಕ ತೊಗೊಳ್ಳೋದಲ್ಲ. ಸಿಂಪಲ್ಲಾಗಿ ಹೋಗಿ ಕಣ್ಣು ಚೆಕ್ ಮಾಡಿಸಿ ಕನ್ನಡಕ ತೊಗೊಂಡ್ರೆ ಅದು ಯೂಸ್ ಅಲ್ಲ. ನೀವು ಕಂಪ್ಲೀಟ್ ಕಣ್ಣು ಚೆಕ್ ಮಾಡಿಸ್ಬೇಕು. ಕಂಪ್ಲೀಟ್ ಚೆಕಪ್ ಏನಂದರೆ ಕಣ್ಣಿಗೆ ಡ್ರಾಪ್ಸ್ ಹಾಕ್ಬಿಟ್ಟು ಡೈಲೇಟ್ ಮಾಡಿಬಿಟ್ಟು ಒಳಗಡೆ ಹೇಗಿದೆ ಅದ್ರದ್ದೆಲ್ಲ ನೋಡೋದು ಸ್ಪೆಷಲಿಸ್ಟ್ ನೋಡ್ತಾರೆ. ಆ ಸ್ಪೆಷಲಿಸ್ಟು ನಿಮ್ಗೆ ಹೇಳ್ತಾರೆ ನಿಮ್ಮ ರೆಟಿನಾ ಹೇಗಿದೆ, ಆಪ್ಟಿಕ್ ನರ್ವ್ ಹೇಗಿದೆ, ಕಾರ್ನಿಯಾ ಪ್ರಾಬ್ಲಮ್ ಇದೆಯಾ, ಏನಾದರೂ ಪ್ರಾಬ್ಲಮ್ ಇದೆಯಾ, ಇದೆಲ್ಲ ಡಾಕ್ಟ್ರು ಹೇಳ್ತಾರೆ. ಯಾರೇ ಶುಗರ್ ಪೇಷಂಟ್ ಇರೋರು ದಯವಿಟ್ಟು ವಿತೌಟ್ ಫೇಲು ನೀವು ಕಣ್ಣು ಚೆಕ್ ಮಾಡಿಸ್ಕೋಬೇಕು. ಬರೀ ಕಣ್ಣು ಚೆಕಪ್ ಅಲ್ಲ, ಕಣ್ಣು ಒಳಗಡೆ ರೆಟಿನಾ ಚೆಕ್ ಮಾಡಬೇಕು. ರೆಟಿನಾ ಚೆಕ್ ಮಾಡೋದು ಮೋಸ್ಟ್ಲಿ 1 ಅವರಿಂದ 1.5 ಅವರ್ ಪ್ರೊಸೀಜರ್ ಇರುತ್ತೆ. ಆ 1 ಅವರ್ 1.5 ಅವರಲ್ಲಿ ನಿಮಗೆ ಕಂಪ್ಲೀಟು ನಿಮ್ಮದು ಕಣ್ಣು ಒಳಗಡೆ ಏನು ಪ್ರಾಬ್ಲಮ್ ಇದೆ, ಆಪ್ಟಿಕ್ ನರ್ವ್ ಹೇಗಿದೆ, ರೆಟಿನಾ ಹೇಗಿದೆ, ರೆಟಿನಾ ತನ್ನ ಜಾಗದಿಂದ ಜರುಗಿದೆಯಾ, ಕೆಳಗಡೆ ಬಂದಿದೆಯಾ ಅಥವಾ ಕರೆಕ್ಟ್ ಜಾಗದಲ್ಲಿ ಇದೆಯಾ, ಇದೆಲ್ಲ ನಿಮಗೆ ಗೊತ್ತಾಗುತ್ತೆ. ನೀವು ಸುಮ್ಮನೆ ನಾರ್ಮಲಾಗಿ ಚೆಕ್ ಮಾಡಿ ಕನ್ನಡಕ ತೊಗೊಳ್ಳೋದ್ರಿಂದ ಏನು ಯೂಸ್ ಇಲ್ಲ. ಸೊ ನಾನು ಹೇಳ್ತೀನಿ, ನಾನು ಅವಾಗ ಕಣ್ಣ ಚೆಕ್ ಮಾಡ್ಕೊಂಡಾಗಿದೆ ಏನಾಗಿರ್ಬೋದು ಅಂತ. ಯಾಕಂದ್ರೆ ಸಹಜವಾಗಿ ಕಂಟೆಂಟ್ನ ಕೇಳ್ತಿರ್ಬೇಕಾದ್ರೆ ಎಲ್ಲರೂ ಅವ್ರ ಕಣ್ಣಿನ ಬಗ್ಗೆ ಗಮನ ಕೊಡ್ತಿರ್ತಾರೆ. ಬಟ್ ಸುಮ್ಮನೆ ಆ ಕ್ಷಣ ಗಮನ ಕೊಟ್ಟರೆ ಆಗಲ್ಲ. ನೀವು ಹತ್ತಿರದಲ್ಲಿ ಎಲ್ಲಿ ಟೆಸ್ಟ್ ಮಾಡಿಸೋದು ಅಲ್ಲಿ ಹೋಗಿ ಟೆಸ್ಟ್ ಮಾಡಿಸಿ. ಇಲ್ಲಾಂದ್ರೆ ವರ್ಮಾಬು, ಕಮ್ಮನಹಳ್ಳಿ ಭಾಗ, ಈ ಕಡೆ ಹೆಬ್ಬಾಳ ಈ ಭಾಗದಲ್ಲಿ ಯಾರಿದ್ರೆ KRಪುರಂ ಕಡೆ ಅವರು ನೀವು ವಿಜುವಲ್ ಕೇರ್ಗೆ ಭೇಟಿ ಕೊಡ್ಬೋದು. ಅಲ್ಲಿ ನಿಮಗೆ ಶಿವಣ್ಣ ಅವರು ಕೂಡ ಸಿಗ್ತಾರೆ. ಬಟ್ ಮೈಕೋಪಿಯಾ ಪ್ರಾಬ್ಲಮ್ ಅಂತೆಲ್ಲ ಬರುತ್ತಲ್ಲ, ಮಯೋಪಿಯಾ ಅದು ಸಂಬಂಧಪಟ್ಟ ಮಯೋಪಿಯಾ ಅಂದರೆ ಇದು ಸಮಸ್ಯೆ ಬಂದ್ಬಿಟ್ಟು ಯಾಕೆ ಬೇಗ ಗೊತ್ತಾಗಲ್ಲ ಈ ಪ್ರಾಬ್ಲಮ್ ಅಂತಂದ್ರೆ ಮಯೋಪಿಯವ್ರಿಗೆ ನಾರ್ಮಲಾಗಿ ಗೊತ್ತಾಗಲ್ಲ. ಮಯೋಪಿಯಾ ನಿಮ್ಮ ಎಕ್ಸಾಂಪಲ್ ಒಬ್ಬರಿಗೆ -0.5 ಇತ್ತು ಗೊತ್ತಾಗಲ್ಲ, 0.75 ಇತ್ತು ಗೊತ್ತಾಗಲ್ಲ. ಯಾಕೆಂದ್ರೆ ಇದು ಸಮಸ್ಯೆ ದೂರದ ಪ್ರಾಬ್ಲಮ್. ಹತ್ರದ ಪ್ರಾಬ್ಲಮ್ ಆದರೆ ನಿಮಗೆ ಏನೋ ಕಾಣಿಸ್ತಾ ಇಲ್ಲ ಅಂತ ನೀವು ನಾರ್ಮಲಾಗಿ ಮಾತಾಡ್ತೀರಿ, ಏನೋ ನನಗೆ ಇದು ಕಾಣಿಸ್ತಾ ಇಲ್ಲ ಅಥವಾ ಇದು ಕಾಣಿಸ್ತಾ ಇಲ್ಲ ಅಂತ ಹೇಳ್ತೀರ. ಮಯೋಪಿಯಾ ಅನ್ನೋದು ಸ್ಪೆಷಲಿ ಡಿಸ್ಟೆನ್ಸ್ ಕಾಣಿಸಲ್ಲ, ದೂರ ಯಾವಾಗ ನಿಮ್ಗೆ ಕಾಣಿಸಲ್ಲ ಆವಾಗ ನಿಮಗೆ ಜಸ್ಟ್ ಮ್ಯಾನೇಜ್ ಎಲ್ರಿಗೂ ಇಷ್ಟೇ ಕಾಣಿಸುತ್ತೆ, ಜಸ್ಟ್ ಒಂದು 30% ಕಮ್ಮಿ ಕಾಣಿಸಿದ್ರು ಎಲ್ರಿಗೂ ಇಷ್ಟೇ ಕಾಣಿಸುತ್ತೆ ಅನ್ನೋ ಒಂದು ನಾರ್ಮಲ್ ಅಂದಾಜಲ್ಲಿ ಇರ್ತಾರೆ. ಯಾವಾಗ ಹೋಗ್ತಾ 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 ದೊಡ್ಡ ಬಿಲ್ಡಿಂಗು ಚಿಕ್ಕದಾಗಿ ಕಾಣಿಸುತ್ತೆ ಆವಾಗ ಎಲ್ಲೋ ಮಿಸ್ ಆಗಿದೆ ಇದು ಅಂತ ಆವಾಗ ಬಂದು ಚೆಕ್ ಮಾಡಿಸೋದ್ರಿಂದ ಕೆಲವು ಟೈಮಲ್ಲಿ ಆಪ್ಟಿಕ್ ನರ್ವ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇನ್ನು ತುಂಬ ಸಮಸ್ಯೆ ಬರುತ್ತೆ. ಸೊ ಅದರಿಂದ ಚೆಕ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಎಸ್, ಕ್ಯಾಟರಾಕ್ಟ್ ಸರ್ಜರಿ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಇದೆ. ಏನದು, ಯಾವ ರೀತಿ ಸರ್ಜರಿ, ಕ್ಯಾಟ್ರಾಕ್ಟ್ ಅಂದರೆ ಎಲ್ಲರಿಗೂ ಬರೋ ಕಾಮನ್ ಸರ್ಜರಿ. ಕ್ಯಾಟ್ರಾಕ್ಟ್ ಅಂದರೆ ಅದು ತುಂಬ ದೊಡ್ಡದು, ನಿಮಗೆ ಬಂದಿದೆ ಅಥವಾ ಅವ್ರಿಗೆ ಬಂದಿದೆ, ಲೇಡೀಸು ಜೆಂಟ್ಸು ಆ ಥರ ಎಲ್ಲರಿಗೂ, ಇದು ಎಲ್ಲರಿಗೂ ಬರೋ ಒಂದು ಏಜ್ ಆದಮೇಲೆ ಬರೋದು ನಾರ್ಮಲ್ ಪ್ರೊಸೀಜರು. ನಿಮ್ಗೆ ಎಲ್ಲಿ ನಿಯರೆಸ್ಟ್ ಹಾಸ್ಪಿಟ್ಲ್ ಇದೆ ಅಲ್ಲಿ ಹೋದ್ರೆ ನೀವು ಕ್ಯಾಟ್ರಾಕ್ಟ್ ಮಾಡಿಸ್ಕೋಬೋದು. ಕ್ಯಾಟ್ರಾಕ್ಟ್ ಅಂದರೆ ಏನು, ನಾವು ಹುಟ್ಟಿದಾಗಲೇ ನಮ್ಮ ಕಣ್ಣು ಒಳಗಡೆ ಇದೇನು ಬ್ಲ್ಯಾಕ್ ಕಾರ್ನಿಯಾ ಟಿಶ್ಯೂ ಲೇಯರ್ಸ್ ಇದೆಯಲ್ಲ ಅದ್ರ ಬ್ಯಾಕ್ ಸೈಡು ಲೆನ್ಸ್ ಇರುತ್ತೆ. ಆ ಲೆನ್ಸ್ನ ತೆಗೆದುಬಿಟ್ಟು ಡಾಕ್ಟ್ರು ಆವಾಗ ಮತ್ತೆ ನಿಮಗೆ ಅದೇ ಜಾಗಕ್ಕೆ ಹಳೆ ಲೆನ್ಸ್ ಆಗಿತ್ತು ಮೀನ್ಸ್ ಟ್ರಾನ್ಸ್ಪರೆಂಟ್ ಆರ್ಟಿಫಿಷಿಯಲ್ ಲೆನ್ಸ್ನ ಹಾಕೋದೆ ಕ್ಯಾಟ್ರಾಕ್ಟ್ ಸರ್ಜರಿ. ಇದ್ರ ನನಗೆ ಬಂದ್ಬಿಟ್ಟಿದೆ ಅಂತ ಅದರಲ್ಲಿ ಭಯಪಡೋದೇ ಏನಿಲ್ಲ. ಮತ್ತೆ ನಿಮಗೆ ಕ್ಯಾಟ್ರಾಕ್ಟ್ ಬಂದಿತ್ತು, ಕಣ್ಣೆ ಕಾಣಿಸ್ತಾ ಇರಲಿಲ್ಲ ಅಂದಾಗ ಆಪರೇಷನ್ ಮಾಡಿ ಟ್ರಾನ್ಸ್ಪರೆಂಟ್ ಲೆನ್ಸ್ ಒಳಗಡೆ ಆರ್ಟಿಫಿಷಿಯಲ್ ಲೆನ್ಸ್ ಹಾಕಿದಾಗ ನ್ಯಾಚುರಲ್ ಆಗಿ ಆಲ್ಮೋಸ್ಟ್ 90% 95% ವಿಷನ್ ಬರೋ ಚಾನ್ಸಸ್ ಎಲ್ಲರಿಗೂ ಇರುತ್ತೆ. ಲೇಸಿಕ್ ಸರ್ಜರಿ ಅಂದರೆ ಇದೆ ರಿಲೇಟೆಡ್ ಟು ಮಯೋಪಿಯಾ. ಕೆಲವ್ರಿಗೆ ತುಂಬ ಮೈನಸ್ ಪವರ್ ಇರುತ್ತೆ, ಲಾಸ್ಟು ಒಂದು ಸುಮಾರು ವರ್ಷದಿಂದ ಕನ್ನಡಕ ಹಾಕ್ತಾ ಇರ್ತಾರೆ, ಅವ್ರಿಗೆ ಮದುವೆ ಏಜ್ ಬರುತ್ತೆ, ಅವ್ರಿಗೆ ಕನ್ನಡಕನೇ ಬೇಡ, ನಾನು ಕನ್ನಡಕ ಹಾಕೋದು ಇಷ್ಟ ಇಲ್ಲ, ನಾವು ಮದುವೆ ಫಿಕ್ಸ್ ಆಗಿದೆ, ಗಂಡನ ಮನೇಲಿ ಒಪ್ಪಲ್ಲ, ಇದೆಲ್ಲ ಕೇಸಸ್ ನಾವು ಡೈಲಿ ನೋಡ್ತಾ ಇರ್ತೀವಿ. ಅಥವಾ ರಿಸೆಪ್ಷನ್ನಲ್ಲಿ ನಾವು ಹಾಕ್ಕೊಳ್ಳೋಕ್ಕೆ ಸ್ಪೆಕ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಇದೆಲ್ಲ ಇರುತ್ತೆ. ಅವ್ರಿಗೆ ಕಾಂಟ್ಯಾಕ್ಟ್ ಲೆನ್ಸ್ನ ಅಡ್ವೈಸ್ ಮಾಡ್ತೀವಿ. ಕಣ್ಣು ಒಳಗಡೆನೇ ಹಾಕೋದು, ಹೆಂಗೆ ಮುಂದೆಯಿಂದ ಕನ್ನಡಕ ಇರುತ್ತೆ ಅದೇ ಥರ ಕಾಂಟ್ಯಾಕ್ಟ್ ಲೆನ್ಸ್ ಕಣ್ಣು ಒಳಗಡೆ ಹಾಕಿದ್ರೆ ಯಾರಿಗೂ ಗೊತ್ತಾಗಲ್ಲ, ಇರೋದೇ ಗೊತ್ತಾಗಲ್ಲ. ನೈಟ್ ಮಲ್ಗೋ ಟೈಮಲ್ಲಿ ತೆಗಿಬೋದು, ಬೆಳಿಗ್ಗೆ ಮಾಮೂಲಿ ಆಫ್ಟರ್ ಫ್ರೆಶ್ ಹಾಕ್ಬೋದು. ಒಂದು ಇಲ್ಲ ನನಗೆ ಇದು ಯಾವುದೂ ಬೇಡ ಅಂತಂದರೆ ಲೇಸಿಕ್ ಸರ್ಜರಿ ಮಾಡಿಸ್ಕೋಬೋದು. ಲೇಸಿಕ್ ಸರ್ಜರಿ ಅಂದರೆ ಏನು, ಈ ಬ್ಲ್ಯಾಕ್ ಕಲರ್ ಏನು ಕಾರ್ನಿಯಾ ಟಿಶ್ಯೂ ಲೇಯರ್ಸ್ ಇದೆಯಲ್ಲ ಆ ಲೇಯರ್ಸ್ ಕಮ್ಮಿ ಮಾಡಿದಾಗ ಇದರಲ್ಲೇ ಪವರ್ ಇರೋದು, ಮೈನಸ್ ಪವರ್ ಇದರಲ್ಲೇ ಇರುತ್ತೆ. ಆ ಲೇಯರ್ಸ್ ಕಮ್ಮಿ ಮಾಡಿದಾಗ ಯಾವಾಗ ನೀವು ಕಾರ್ನಿಯಾ ಸ್ಪೆಷಲಿಸ್ಟ್ ಮೀಟ್ ಮಾಡಿ ನೀವು ಈ ಥರ ಪ್ರಾಬ್ಲಮ್ ಇದೆ ಅಂದಾಗ ನಿಮ್ಮದು ಲಾಸ್ಟು ಒಂದು 3 ವರ್ಷ 4 ವರ್ಷದ್ದು ಪವರ್ ಸ್ಟೇಬಲ್ ಇರಬೇಕು, ಮೋರ್ ದೆನ್ -1.5 2 ಇರಬೇಕು. ಆವಾಗ ನಿಮಗೆ
ಆ ಪವರ್ನ ರೆಡ್ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಆಫ್ಟರ್ ಲೇಸಿಕ್ ಸರ್ಜರಿ ವಿತೌಟ್ ಗ್ಲಾಸು ನಾರ್ಮಲ್ ಆಗಿ ನೋಡ್ಬೋದು. ಒಂದು BP ಶುಗರ್ ಇಂದ ಕಣ್ಣಿಗೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ? BP ಶುಗರ್ ಇರುವಂತವ್ರಿಗೆ, BP ಶುಗರ್ ಇರೋರಿಗೆ ಅದೇ ನಿಮಗೆ ಏನು ಗ್ಲೋಕೋಮಾ ಅಂತ ಹೇಳ್ತೀವಿ, ಅದೇ BP ಅಂದರೆ ಪ್ರೆಷರ್ ಎಷ್ಟು ನಾರ್ಮಲಾಗಿ ಕೆಲವ್ರಿಗೆ 14, 15, 16 ಈ ಥರ ಎಲ್ಲ ಇರುತ್ತೆ. ಸೊ ಪ್ರೆಷರ್ನ ಚೆಕ್ ಮಾಡಿಸ್ಕೊಳ್ಳೋದು ನಿಯರೆಸ್ಟ್ ನಿಮ್ಮ ಆಪ್ಟೋಮೆಟಿಸ್ಟ್ ಎಲ್ಲಿದ್ದಾರೆ ಅಲ್ಲಿ ಹೋಗಿ ಪ್ರೆಷರ್ ಚೆಕ್ ಮಾಡಿಸ್ಕೊಂಡ್ರೆ ನಿಮ್ಗೆ ಹೇಳ್ತಾರೆ ಇದು ಮೋರ್ ದನ್ 24 ಇದೆ, 25 ಇದೆ, ಇಷ್ಟಿದೆ ಅಂದಾಗ ಅವಾಗ ಅದು ಕಂಟ್ರೋಲ್ ಮಾಡೋಕ್ಕೆ ಔಷಧಿ ಇದೆ. ಎಲ್ಲ ಹಾಸ್ಪಿಟ್ಲಲ್ಲೂ ನಿಮಗೆ ಜಾಸ್ತಿ ಇದ್ರೂ ಕಂಟ್ರೋಲ್ ಮಾಡೋಕ್ಕೆ ಡ್ರಾಪ್ ಸಿಗುತ್ತೆ, ಟ್ಯಾಬ್ಲೆಟ್ಸ್, ಇದೆಲ್ಲ ಅನುಕೂಲ ಇದೆ. ನೀವು ಯಾವಾಗ ನೋಡ್ಕೊಳ್ಳಲ್ಲ, ನೀವು ನೋಡ್ಕೊಂಡೆ ನಿಮಗೆ ಎಲ್ಲ ಮುಗ್ದೋದ್ಮೇಲೆ ಬಂದರೆ ಏನು ಯೂಸ್ ಇರಲ್ಲ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.